ಪ್ರೇಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 4ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮ್ಮನ್ನು ಏನು ಮಾಡುವವರಾಗಿದ್ದಾರೆ? ಕಾಯ್ದು ಕಾಪಾಡುವವರಾಗಿದ್ದಾರೆ. ಯಾವ ವಿಧವಾದ ಅಪಾಯಗಳು ನಮ್ಮ ಜೀವಿತಗಳಲ್ಲಿ ಅದು ಸಂಭವಿಸದಂತೆ ಕರ್ತನ ಆತ್ಮನು ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ನಮ್ಮ ಕುಟುಂಬದ ಜೀವಿತದಲ್ಲಿಯೂ ಕೆಲಸದ ಮಾರ್ಗದಲ್ಲಿಯೂ ಕರ್ತನ ಆತ್ಮನು ನಮ್ಮನ್ನು ಯಾವ ವಿಧವಾದ ಅಪಾಯವೂ ಇಲ್ಲದೆ ಕರ್ತನ ಆತ್ಮನು ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ನನ್ನ ಮಗನಿಗೆ ವಿರೋಧವಾಗಿ, ನನ್ನ ಮಗಳಿಗೆ ವಿರೋಧವಾಗಿ ಬರುವಂತಹ ಕಾರ್ಯಗಳನ್ನು ನಾನೇನು ಮಾಡುವೆನು? ತಪ್ಪಿಸುವೆನು ಎಂದು ದೇವರು ನಮಗೆ ನೆರಳಾಗಿ ಇದ್ದು ನಮ್ಮನ್ನು ಕಾಪಾಡುವವರಾಗಿದ್ದಾರೆ. ನಾವು ಮಲಗಿರುವಾಗಲೂ ಆತನು ಕಾಯುವವನಾಗಿದ್ದಾನೆ. ನಾವು ಎದ್ದಿರುವಾಗಲೂ ಆತನು ನಮ್ಮನ್ನು ಕಾಯುವವನಾಗಿದ್ದಾನೆ. ನಮ್ಮನ್ನು ಆತನು ತೂಕಡಿಸದೆ ನಿದ್ರಿಸದೆ ಕರ್ತನು ನಮ್ಮನ್ನು ಕಾಯುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಯಾವ ವಿಧವಾದ ಅಪಾಯವೂ ಇಲ್ಲದೆ ನಮ್ಮ ಜೀವಿತಗಳನ್ನು ಕರ್ತನು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಯಾವ ಅಪಾಯವೂ ಇಲ್ಲದೆ ನಿನ್ನ ಜನರನ್ನು ಕಾಯುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.